ಸಾಹೇಬ್ರು ಡಿಲ್ಲಿಗೆ ಹೋದ ಕೆಲಸ ಏನಾಯ್ತಾ ಏನೋ. ಸಾಹೇಬ್ರು ಬಂದ್ರು. ಸಾರ್ ಬಂದ್ರು, ಬನ್ನಿ 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 ಮಾತಾಡೋಣ. ಸರ್, ನೀವು ಡೆಲ್ಲಿ ಮೀಟಿಂಗ್ ಹೋಗಿದ್ರಲ್ಲ, ಅಲ್ಲಿ ಏನ್ ಚರ್ಚೆ ಆಯ್ತು ಅಂತ ಸ್ವಲ್ಪ ತಿಳಿಸ್ತೀರಾ? ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತು, ಆದ್ರೆ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರಕ್ ಆಗ್ಲಿಲ್ಲ. ಒಂದೇ ಮೀಟಿಂಗ್ ಅಲ್ಲಿ ಇದೆಲ್ಲ ಆಗ್ಬಿಡೋದಿಲ್ಲ. ಇನ್ನೊಂದ್ 2 ಮೀಟಿಂಗ್ ಆದ್ರೆ ಏನಾಯ್ತು ಅಂತ ಕೂಲಂಕುಷವಾಗಿ ನಿಮ್ಮನ್ನ ಕರೆದು ತಿಳಿಸ್ತೀನಿ. ಅಲ್ಲಿವರೆಗೂ ತಾವು ದಯ ಮಾಡಿಸಬಹುದು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಏನ್ರಿ ನಿಂಗಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಬೈ ಎಲೆಕ್ಷನ್ ನಿಂದು ಕ್ಯಾನ್ವಾಸು ಹೇಗ್ ನಡೀತಾ ಇದೆ? ಅದ್ಭುತವಾಗಿ ನಡೀತಾ ಇದೆ ಸರ್. ಜನ ಎಲ್ಲ ನಮ್ ಪಾರ್ಟಿ ಕಡೆಗೆ ಇದಾರೆ. ಈ ಬೈ ಎಲೆಕ್ಷನ್ ಅಲ್ಲಿ ವಿಕ್ಟ್ರ್ ನಮ್ದೆ ಸರ್. ನಮ್ಮ ಅಪ್ಪ ಇರೋವರೆಗೂ ನಮ್ ಕ್ಯಾಂಡಿಡೇಟ್ ಗೆಲ್ಲೋದು. ಸರ್, ನಿಮ್ ದೊಡ್ಡ ಮಗನ ರಾಜಕೀಯ ಪ್ರವೇಶ ಯಾವಾಗ ಸರ್? ಮುಂದಿನ ಎಲೆಕ್ಷನ್ಗೆ. ನೋಡ್ರಿ, ನನ್ನ ಉತ್ತರಾಧಿಕಾರಿನೇ ನನ್ ದೊಡ್ಡ ಮಗ. ಇವನು ಜನಸೇವೆ ಮಾಡ್ಬೇಕು, ನನ್ನ ಚಿಕ್ಕ ಮಗ ಕಲಾ ಸೇವೆ ಮಾಡ್ಬೇಕು. ಅವನ್ನ ಫಿಲಂ ಲ್ಯಾಂಡ್ ಎಂಟ್ರಿ ಮಾಡ್ತಾ ಇದೀನಿ. ರಜನಿಕಾಂತ್ ತರ ಸೂಪರ್ ಸ್ಟಾರ್ ಆಗ್ಬೇಕು. ಎಲ್ಲಿ ನಮ್ ಹೀರೋ? ನನ್ನ ಹೆಂಡ್ರಿನ ಏನ್ ಅನ್ಕೊಂಡಿದೀರಾ? ಇದೇನ್ ಸರ್ ಹಿಂಗ್ ಹೇಳ್ಬಿಟ್ರಿ? ಓಪನಿಂಗ್ ಕೊಟ್ಟಿದ್ದೀನಿ ಸರ್, ಫಿಲಂ ಅಷ್ಟಲ್ಲ ಸರ್, ಓಪನಿಂಗ್ ಸೂಪರ್ ಸರ್. ಫೈನ್ ಮಾರ್ನಿಂಗ್ ಸೂರ್ಯ ಮುಳುಗ್ತಾ ಇರ್ತಾನೆ ಸರ್. ಹುಟ್ಟೋದಲ್ವಾ ಸರ್? ಹಂಗೆ ಮಾಡ್ಕೊಳ್ಳೋಣ ಬಿಡಿ ಸರ್, ಹುಟ್ಟೋದೇ ಮಾಡ್ಕೊಳ್ಳೋಣ. ಒಂದ್ ಫೈನ್ ಮಾರ್ನಿಂಗ್ ಸೂರ್ಯ ಹುಟ್ತಾ ಇರ್ತಾನೆ ಸರ್. ನಿಮ್ ಕರಿಷ್ಮಾ ಬೈಕಲ್ಲಿ ವೀಲ್ ಮಾಡ್ಕೊಂಡು ಜೈ ಅಂತ ಬರ್ತೀರಾ, ಅಲ್ಲಿಗೆ ಫ್ರೀಜು ನಿಮ್ ಹೆಸರು ಜೈ ಅಂತ ಬರುತ್ತೆ. ಹೆಂಗಿದೆ ಸರ್ ಇಂಟ್ರೊಡಕ್ಷನ್? ಇದು ತೆಲುಗು ಮಗಧೀರ ತರ ಇದೆಯಲ್ಲ. ನೋಡ್ರಲ್ಲ ಅನ್ಕೊಂಡಿದ್ದೆ, ಅದನ್ನ ನೋಡ್ಬಿಟ್ಟು ನಾನು ಅದನ್ನ ಕಾಪಿ ಮಾಡಿದ್ದು. ಸರ್ ಬಿಟಾಕಿ ಸರ್, ಏನ್ ರಾಜಮೌಳಿಗೂ ನಂಗೂ ಏನ್ ಸಿಂಕ್ರನೈಸೇಷನ್ ನೋಡಿ ಸರ್. ಆ ಬೈಕು AP ಆಂಧ್ರ ರಿಜಿಸ್ಟ್ರೇಷನ್ ಸರ್, ಈ ಗಾಡಿ KA ಕರ್ನಾಟಕ ರಿಜಿಸ್ಟ್ರೇಷನ್ ಸರ್. ಜನಕ್ಕೆ ಅಷ್ಟು ಗೊತ್ತಾಗಲ್ಲ ಸರ್. ನಾನೊಂದು ಡಿಫ್ರೆಂಟ್ ಆಗಿ ಅನ್ಕೊಂಡಿದ್ದೀನಿ. ನೀವೇ ಅನ್ಕೊಂಡಿದ್ದೀರಾ ಸರ್? ಏನ್ ಸರ್, ಎಲ್ಲ ಹೀರೋಗಳು ಇಂಟರ್ವಲ್ ಆದ್ಮೇಲೆ ಇಂಟರ್ಫಿಯರ್ ಆಯ್ತಾರೆ, ನೀವು ಇಂಟ್ರೊಡಕ್ಷನ್ ಇಂಟರ್ಫಿಯರ್ ಆಯ್ತಾ ಇದೀರಾ ಸರ್. ಹೀರೋ ಆಗೋ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣ್ತಾ ಇದೆ ಸರ್. ಹೋಗಿ ಸರ್, ಕಟ್ಔಟ್ ಮಾಡಿಸ್ಕೊಂಡು ಮನೆ ಮುಂದೆ ಹಾಕ್ಸ್ಕೊಳ್ಳಿ. ಅಮೋಘ, ಅದ್ಭುತ, ಅಭಿಲಾಷ, ಕೋತಿ ನನ್ ಮಗನ್ ತಂದು. ಅಪ್ಪ ಬಂದ್ರು, ಅಪ್ಪ ಬಂದ್ರು, ಅಪ್ಪ ಬಂದ್ರು ಸರ್. ಅಪ್ಪ ಹೆಂಗ್ ಬರ್ದಿದ್ಯಾ ಕತೆನ? ಅದ್ಭುತ, ಅಮೋಘ, ಅಭಿಲಾಷ ಸರ್. ಕನ್ನಡದಲ್ಲಿ ಮಾತಾಡು. ಸೂಪರ್, ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್ ಸರ್. ಹಂಗೆ ಇದು ಕನ್ನಡವೇ ಸರ್? ಕತೆ ಮಾಡಿದೀನಿ ಸರ್, ಬೇಕಾದ್ರೆ ಇವ್ರನ್ನು ಹಾಕೊಂಡ್ ಮಾಡ್ಬೋದು ಸರ್. ಅಂಬರೀಷು ಅಂಬಿಕನ್ ತರ ಚಳಿ ಚಳಿ ತಾಳಿ ನುಯಿ ಚಿಳಿಯ ರೆಡಿ ಮಾಡಿ ಇಟ್ಟಿದ್ದೀನಿ ಸರ್. ನೀನು ನನ್ನ ಮಗನ ಕತೆ ಹೇಳು, ಮಿಕ್ಕಿದ್ ನಾನ್ ನೋಡ್ಕೊಂತೀನಿ. ರಘು, ಹೇಳಿಪ್ಪ. 15 ಕೋಟಿ ಬೇಕು ಅಂತನಲ್ಲ, ಏನೋ ಮಾಡೋದು? ಅಪ್ಪ, ಆಫ್ಟರ್ ಆಲ್ 15 ಕೋಟಿಗೆ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ? ಹೇಗೋ ಅಡ್ಜಸ್ಟ್ ಮಾಡಿದ್ರೆ ಆಯ್ತು, ಬನ್ನಿ. ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ ಹೇಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ ಒಂದ್ ಸ್ವಲ್ಪ ಹೇಳಪ್ಪ. ಏನು ಅಪ್ಪ ಮಗ ಇಬ್ರು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದೀರಿ? ಕೂತ್ಕೋ. ಏನು ಇಲ್ಲ, ನನ್ ಚಿಕ್ಕ ಮಗನ್ನ ಸಿನಿಮಾ ಸ್ಟಾರ್ ಮಾಡ್ಬೇಕು ಅಂತ ಇದೀನಿ. ಅವನ್ನ ಪಿಕ್ಚರ್ ಅಲ್ಲಿ ಹೀರೋ ಮಾಡ್ಬೇಕು ಅಂದ್ರೆ 15 ಕೋಟಿ ಬಡ್ಜೆಟ್ ಬೇಕು ಅಂತ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅಂತ ದಾರಿನೇ ತೋರಿಸ್ತಾ ಇಲ್ಲ. ತಲೆ ಯಾಕೆ ಕೆಡಿಸ್ಕೊಂತಾ ಇದೀರಿ? ನಿಮಗೆ ಕಾಂತರಾಜ ಗೊತ್ತಲ್ವಾ? ಯಾವ ಬಿಟಿ? ಅವನು 25 ಎಕರೆ ಜಮೀನ್ ಇಟ್ಟವನೆ, ಪಕ್ಕದಲ್ಲೇ 15 ಎಕರೆ ಗೋಮಾಳ ಇದೆ. ನೀವು ಸುಮ್ನೆ ಕಾಗೆ ಆರಿಸಿ ದುಡ್ಡು ಬರುತ್ತೆ, ಫಿಲಂ ಮುಗಿಸಿ ಪಾರ್ಟ್ 2 ತೆಗೆದು ಬಿಡ್ರಿ. ಪಿಕ್ಚರ್ ಸೂಪರ್ ಡೂಪರ್ ಹಿಟ್. ಸಿದ್ದು, ಈ ತರ ಗೋಮಾಳಗಳು ಒಂದ್ 2-3 ಇದ್ರೆ ಇದಾವೆ, ಆದ್ರೆ ಲೋಕಾಯುಕ್ತರು ಸ್ಟ್ರಾಂಗ್. ಬಿಟಾಕಪ್ಪ, ನಡಿ ತಣ್ಣಗ್ ಜ್ಯೂಸ್ ಕುಡಿಯೋಣ.